ವೀಕ್ಷಕರೇ, ವೃಶ್ಚಿಕ ರಾಶಿಯ ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯ ಅಂದ್ರೆ ಈ ಡಿಸೆಂಬರ್ ತಿಂಗಳು ವರ್ಷದ ಕೊನೆ ತಿಂಗಳು, ಹೊಸ ವರ್ಷದ ಆರಂಭದ ತಿಂಗಳು ಕೂಡ ಆಗಿರತಕ್ಕಂಥದ್ದು. ಆರಂಭದಲ್ಲಿ ನೀವು ಇದ್ದೀರಿ, ಏನೆಲ್ಲ ಒಂದು ಫಲ ಸಿಗುತ್ತೆ, ಈ ವರ್ಷದ ಅಂತ್ಯದಲ್ಲಿ ನಿಮಗೆ ಧನ ಪ್ರಾಪ್ತಿ ಯೋಗ ಇದೆಯಾ, ಬಹಳಷ್ಟು ವಿಚಾರಗಳ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿ ತಿಳಿಸೋದಿದೆ. ನಮ್ಮತ್ತು ನಿಮಗೆ ಅವಶ್ಯಕತೆ ಇರತಕ್ಕಂತಹ ಅದ್ಭುತವಾದ ಪರಿಹಾರಗಳ ಬಗ್ಗೆನೂ ಮಾಹಿತಿ ತಿಳಿಸೋದಿದೆ. ವಿಡಿಯೋ ಕೊನೆ ತನಕ ನೋಡಿ, ಅಂದ್ರೆ ನಿಮಗೆ ಕೆಲವು ವಿಷಯಗಳು ಗೊತ್ತಾಗುತ್ತೆ. ವಿಡಿಯೋ ನೋಡಿದ್ದಕ್ಕೂ ನಿಮಗೆ ಅನುಕೂಲ ಆಗುತ್ತೆ, ಉಪಯೋಗ ಆಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ತಡ ಮಾಡೋದಿಲ್ಲ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ತಮ್ಮ ಹತ್ರ ಒಂದು ಚಿಕ್ಕ ರಿಕ್ವೆಸ್ಟ್, ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ, ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾದ್ರೆ ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ ನಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ವೀಕ್ಷಕರೇ, ವೃಶ್ಚಿಕ ರಾಶಿಯ ಜನ್ಮ ನಕ್ಷತ್ರ ಬಂದು ವಿಶಾಖ ನಕ್ಷತ್ರದ ಕೊನೆಯ 4ನೇ ಚರಣ, ಅನುರಾಧ ನಕ್ಷತ್ರದ 4 ಚರಣ, ಜ್ಯೇಷ್ಠ ನಕ್ಷತ್ರದ 4 ಚರಣ ಈ ವೃಶ್ಚಿಕ ರಾಶಿಯ ಅಂಡರ್ ನಲ್ಲಿ ಬರುತ್ತೆ. ಇನ್ನು ಈ ರಾಶಿಯ ಲಾಂಛನ ಬಂದು ಚೇಳು, ರಾಶಾಧಿಪತಿ ಕುಜ, ಜಲತತ್ವದ ರಾಶಿ, ಉತ್ತರ ದಿಕ್ಕು, ಸ್ತ್ರೀಲಿಂಗ, ಬ್ರಾಹ್ಮಣ ವರ್ಣ, ಸೌಮ್ಯ ಸ್ವಭಾವ, ಮತ್ತೆ ಹವಳ, ರಾಶಿಯ ರತ್ನ ಹವಳ, ಕೆಂಪು ಮತ್ತು ಕಿತ್ತಳೆ ಅದೃಷ್ಟ ಬಣ್ಣ ಆಗಿದೆ. ಮಂಗಳವಾರ ಗುರುವಾರ ಅದೃಷ್ಟದ ದಿನ ಆಗಿರುವಂತದ್ದು. ಶಿವ ಹಾಗೂ ಆಂಜನೇಯ ಸ್ವಾಮಿ ಅದೃಷ್ಟ ದೇವತೆಗಳಾಗಿರ್ತಕ್ಕಂಥದ್ದು. ಇನ್ನು 3, 7, 9 ಅದೃಷ್ಟ ದಿನಾಂಕ ಆದ್ರೆ 9, 8, 27 ಅದೃಷ್ಟದ ಮಿತ್ರ ರಾಶಿ ಬಂದು ಕಟಕ ಮತ್ತು ಮೀನ ರಾಶಿ ಆಗಿರುವಂತದ್ದು. ಶತ್ರು ರಾಶಿ ಮೇಷ, ಸಿಂಹ, ಧನು ರಾಶಿ ಆಗಿರತಕ್ಕಂಥದ್ದು. ವೃಶ್ಚಿಕ ರಾಶಿಯವರು ಅಂದ ತಕ್ಷಣ ಯಾವತ್ತಿಗೂ ರಸಿಕರು, ಒಳ ಮನಸ್ಸಿನಲ್ಲಿ ಬಹಳಷ್ಟು ಒಂದು ರಸಿಕತೆ ಅನ್ನುವಂಥದ್ದಿರುತ್ತೆ, ಹೊರಗಡೆ ಯಾವುದು ತೋರಿಸ್ಕೊಳ್ಳಲ್ಲ. ಜೊತೆಗೆ ನ್ಯಾಯವಂತರು, ವಿಮರ್ಶಾ ಪ್ರಿಯರು, ಸತ್ಯವಂತರು, ಧರ್ಮವಂತರು, ದಾನವಂತರು, ಕರುಣಾಳುಗಳು, ಬಹಳಷ್ಟು ಒಂದು ವಿಚಾರಗಳಲ್ಲಿ ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ವ್ಯಕ್ತಿಗಳಾಗಿರ್ತಾರೆ. ಸಮಾಜದ ಮುಂಚೂಣಿಯಲ್ಲಿ ಕೆಲಸ ಮಾಡ್ತಾರೆ. ಯಾವುದೇ ಒಂದು ಸಿಸ್ಟಮೆಟಿಕ್, ಯಾವುದೇ ಒಂದು ಸಂಸ್ಥೆಯನ್ನ ಕಾರ್ಯನಿರ್ವಹಿಸುವಂತಹ ಜವಾಬ್ದಾರಿಯನ್ನು ಹೊತ್ಕೊಂಡ್ರೆ ಅದನ್ನ ಅತ್ಯಂತ ಯಶಸ್ಸಿನಡೆಗೆ ಒಯ್ಯುವಂತಹ ಒಂದು ಗುಣ ವೃಶ್ಚಿಕ ರಾಶಿಯವರಲ್ಲಿರುತ್ತೆ. ಬಹಳಷ್ಟು ಕಷ್ಟ ಕಾರ್ಪಣ್ಯಗಳು, ನೋವು ನಲಿವುಗಳಿಂದ ಜೀವನ ಮಾಡಿರ್ತಕ್ಕಂಥ ವ್ಯಕ್ತಿತ್ವ ಆಗಿದ್ರೂ ಕೂಡವೇ ಬಹಳಷ್ಟು ತನ್ನ ಒಂದು ಬುದ್ಧಿವಂತಿಕೆಯಿಂದ ಒಂದು ಶ್ರೀಮಂತಿಕೆ, ಹಣಕಾಸಿನ ಮೂಲ ಅಥವಾ ದೊಡ್ಡ ದೊಡ್ಡ ಸ್ಥಾನಮಾನಗಳನ್ನ ಅಲಂಕರಿಸುವಂತಹ ಸಾಧ್ಯತೆಗಳು ಕಂಡುಬರುತ್ತೆ. ಜೊತೆಗೆ ಜವಾಬ್ದಾರಿಗಳು ಹೆಚ್ಚಾಗಿರುತ್ತೆ. ವೃಶ್ಚಿಕ ರಾಶಿಯವರಿಗೆ ಯಾವತ್ತಿಗೂ ತಾವೊಬ್ಬರೇ ಬೆಳಿಬೇಕು ಅನ್ನುವಂತ ವಿಚಾರ ಇರೋದಿಲ್ಲ. ತಮ್ಮವ್ರನ್ನ ಯಾರು ನಂಬಿರ್ತಾರೆ, ಯಾರು ತಮ್ಮ ಮೇಲೆ ಅವಲಂಬಿತರಾಗಿರ್ತಾರೆ, ಅವರನ್ನೆಲ್ಲರನ್ನು ಬೆಳೆಸಬೇಕು, ಅವರನ್ನೆಲ್ಲರನ್ನು ಮುಂದೆ ತರಬೇಕು ಅನ್ನುವಂತಹ ಒಂದು ಮನಸ್ಥಿತಿ ಉಳ್ಳಂತಹ ವ್ಯಕ್ತಿತ್ವ ವೃಶ್ಚಿಕ ರಾಶಿಯವರು. ನಂಬಿದ್ರು ಅಂತಂದ್ರೆ ಬಹಳಷ್ಟು ಆತ್ಮೀಯವಾಗಿ ಯಾವುದೇ ಭಿನ್ನ ಭೇದವಿಲ್ಲದೆ ನಂಬಿಡ್ತಾರೆ. ಇಲ್ಲ ನಂಬಲಿಲ್ಲ ಅಂತಂದ್ರೆ ಯಾವತ್ತಿಗೂ ಇವರ ಒಂದು ಆಳ ಅರಿವು ಯಾರಿಗೂ ಅರ್ಥ ಮಾಡ್ಕೊಳಕ್ ಆಗಲ್ಲ. ಇವ್ರ ಶತ್ರುಗಳಿಗಂತೂ ಯಾವತ್ತಿಗೂ ಅನುವು ಮಾಡಿಕೊಡಲ್ಲ. ಇವರ ಸ್ಟ್ರಾಟರ್ಜಿ ಏನು ಅನ್ನುವಂಥದ್ದನ್ನ ಗೊತ್ತೇ ಆಗೋದಿಲ್ಲ. ಆ ರೀತಿಯಲ್ಲಿ ಗುಪ್ತವಾಗಿರ್ತಕ್ಕಂಥ ವ್ಯಕ್ತಿತ್ವ. ನಿಜಾನ ಸುಳ್ಳ ಬೇಕಿದ್ರೆ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ನೋಡಿ, ವೃಶ್ಚಿಕ ರಾಶಿಯವರಿಗೆ ಡಿಸೆಂಬರ್ ತಿಂಗಳಲ್ಲಿ ಬಹಳಷ್ಟು ಎಚ್ಚರಿಕೆಗಳನ್ನ ಇರಲೇಬೇಕಾಗತ್ತೆ. ಯಾವುದೇ ಒಂದು ಹಣಕಾಸಿನ ವ್ಯವಹಾರ ಮಾಡ್ತಾ ಇದ್ದೀರಾ, ಯಾವುದೇ ಒಂದು ಸಾಲ ತರ್ತಾ ಇದ್ದೀರಾ, ಅಥವಾ ಯಾರಿಗೋ ಸಾಲ ಕೊಡ್ತಾ ಇದ್ದೀರಾ, ಯಾವುದೋ ಒಂದು ಬೆಲೆ ಬಾಳುವಂತ ವಸ್ತುವನ್ನ ತರ್ತಾ ಇದ್ದೀರಾ, ಯಾವುದೋ ಒಂದು ಒಪ್ಪಂದಕ್ಕೆ ಸಹಿ ಆಗ್ತಾ ಇದ್ದೀರಾ, ಆಸ್ತಿ ಕೊಳ್ತಾ ಇದ್ದೀರಾ, ಬಹಳಷ್ಟು ವಿಚಾರಗಳ ಬಗ್ಗೆ, ಈ ಹಣಕಾಸಿಗೆ ಸಂಬಂಧಪಟ್ಟಂತ ವಿಚಾರಗಳಾಗಿರ್ಬೋದು, ಯಾರಿಗೋ ದುಡ್ಡು ಕೊಡುಕೊಳ್ಳುವಿಕೆ ಅಥವಾ ಈ ಕೆಲಸ ಕಾರ್ಯಗಳಲ್ಲಿ ಮುಖ್ಯವಾಗಿರ್ತಕ್ಕಂಥ ಯಾರನ್ನು ನಂಬಿಕೊಂಡು ಮಾಡ್ತಾ ಇದ್ರಿ ಅಂತ ಸ್ವಲ್ಪ ಎಚ್ಚರಿಕೆಯಿಂದ ಮುನ್ನುಗ್ಗುವಂತಹ ಕೆಲಸವನ್ನ ಮಾಡಿ, ಈ ಪ್ರಕಾರ ನೀವು ಸ್ವಲ್ಪ ಎಚ್ಚರಿಕೆ ವಹಿಸಿದ್ರೆ ಅದರಲ್ಲಿ ಸಕ್ಸಸ್ ಅನ್ನುವಂಥದ್ದು ನಿಮಗೆ ಸಹಜವಾಗಿ ಸಿಗುತ್ತೆ. ಸಾಲ ಮಾಡಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಖಂಡಿತವಾಗ್ಲೂ ಬರಬಹುದು. ಮನುಷ್ಯ ಅಂತಂದ ಮೇಲೆ ಎಲ್ಲರಿಗೂ ಏರು ಇಳು, ಕಷ್ಟ ನಷ್ಟಗಳು ಇರೋದೆ. ಬಟ್ ಆದ್ರೆ ಹಣಕಾಸಿನ ವಿಚಾರಗಳು ಬಂದಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರುವಂತದ್ದು ಬಹಳ ಒಳ್ಳೆಯದು. ಹಿರಿಯರ ಆರೋಗ್ಯದಿಂದಾಗಿ ಸ್ವಲ್ಪ ಹಣ ಖರ್ಚಾಗುವಂತ ಸಂದರ್ಭ ಬರ್ಬೋದು. ಆರೋಗ್ಯ ನಿಮಿತ್ತವಾಗಿ ಸ್ವಲ್ಪ ಖರ್ಚಾಗುವಂತ ಸನ್ನಿವೇಶಗಳು ಬರ್ಬೋದು. ಇದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸುವಂತ ಪ್ರಯತ್ನವನ್ನ ಮಾಡಿ, ಹಿರಿಯರ ಆರೋಗ್ಯದ ಕಡೆನೂ ಕೂಡ ಗಮನ ಹರಿಸ್ತಕ್ಕಂಥ ಪ್ರಯತ್ನವನ್ನ ಮಾಡಬೇಕಾಗುತ್ತೆ. ಇನ್ನು ಖರ್ಚು ವೆಚ್ಚಗಳು ಜಾಸ್ತಿ ಆಗುತ್ತೆ. ಯಾಕಂದ್ರೆ ಕಮಿಟ್ಮೆಂಟ್ ಜಾಸ್ತಿ ಇದೆ, ಖರ್ಚು ವೆಚ್ಚಗಳು ಜಾಸ್ತಿ ಇದೆ. ಸಿಕ್ಕಾಪಟ್ಟೆ ಜವಾಬ್ದಾರಿಗಳು ಇದ್ದಾಗ ಏನಾಗುತ್ತೆ, ಸ್ವಲ್ಪ ಖರ್ಚು ವೆಚ್ಚಗಳಿಗೆ ನೀವು ಕಡಿವಾಣ ಹಾಕ್ಲೇಬೇಕಾಗತ್ತೆ. ಜೊತೆಗೆ ಅನಿವಾರ್ಯವಾದಂತಹ ಖರ್ಚು ವೆಚ್ಚಗಳನ್ನ ಅವಶ್ಯವಾಗಿ ಮಾಡಿಕೊಳ್ಳಿ. ಇನ್ನು ಆಧ್ಯಾತ್ಮದಲ್ಲಿ ಬಹಳಷ್ಟು ಆಸಕ್ತಿ ಇರುತ್ತೆ. ದೇವರು, ದಿಂಡ್ರು, ಪೂಜೆ ಪುನಸ್ಕಾರಗಳಲ್ಲಿ ಬಹಳಷ್ಟು ನಿಮಗೆ ಆಸಕ್ತಿಯನ್ನು ಇರತಕ್ಕಂಥದ್ದು. ವೇದ ಉಪನಿಷತ್ತುಗಳಲ್ಲಿ ಆಸಕ್ತಿ ಇರತಕ್ಕಂಥದ್ದು.
ಸ್ವಲ್ಪ ವಾಹನಗಳಲ್ಲಿ ಎಚ್ಚರಿಕೆಯಿಂದ ನೀವು ಇರ್ತಕ್ಕಂಥದ್ದು ಒಳ್ಳೆಯದು. ಡ್ರೈವಿಂಗ್ ಮಾಡ್ತಾ ಇದ್ದೀರಾ, ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ತಕ್ಕಂಥ ಪ್ರಯತ್ನವನ್ನ ಮಾಡ್ಕೊಳ್ಳಿ. ಇನ್ನು ಅದ್ಭುತವಾದ ವಿಚಾರಗಳು ಈ ವಿಡಿಯೋದಲ್ಲಿ ಸಿಗುತ್ತೆ, ಅದನ್ನೆಲ್ಲನೂ ನಾನು ವಿಸ್ತೃತವಾಗಿ ತಿಳಿಸಬೇಕಾಗಿದೆ. ನೀವು ಮಿಸ್ ಮಾಡ್ಕೊಳ್ಳಾರ್ದೆ ಮುಂದಿನ ವಿಡಿಯೋಗಳನ್ನ ನೋಡ್ಕೊಳ್ಳಿ. ಜೊತೆಗೆ ಅದಕ್ಕಿಂತ ಮುಂಚೆ ಒಂದು ವಿಡಿಯೋ ಬರ್ತಾ ಇದೆ, ಅದು ನೋಡ್ಕೊಂಡ್ ಬನ್ನಿ, ಮುಂದಿನ ವಿಚಾರ ತಿಳಿಸ್ಕೊಡೋಣ. ಜಿಬಿ ಪ್ರೆಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60 ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡಿರಲ್ಲ ವೀಕ್ಷಕರೇ, ಇದು ಅಂತಿಂತ ಜಾತಕ ಅಲ್ಲ. ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂಥ ಈ ಜನ್ಮ ಜಾತಕ ಫಲ ನಿಮ್ಮದೇ ಆಗಿರ್ತಕ್ಕಂಥ ಜನ್ಮ ಜಾತಕ ಫಲ ಇದಾಗಿರ್ತಕ್ಕಂಥದ್ದು. 80 ರಿಂದ 100 ಪುಟ ಇರುತ್ತೆ. ಇಂತಹ ಅದ್ಭುತ ಜನ್ಮ ಜಾತಕ ಫಲ ಹಿಂದಕ್ಕೆ ಹಿರಿಯರು ಮಗು ಹುಟ್ಟಿದ ತಕ್ಷಣ ಮಗುವಿನ ಜಾತಕ ಬರೆಸ್ತಿದ್ರು. ಯಾಕೆ? ಅವ್ರಿಗೆ ಅದ್ರ ಬಗ್ಗೆ ಅಪಾರವಾದ ಅನುಭವ ಇತ್ತು, ಅದ್ರ ಬಗ್ಗೆ ಅಗಾಧವಾಗಿರ್ತಕ್ಕಂಥ ವಿಚಾರಗಳು ತಿಳಿದಿತ್ತು. ಈಗ ಯಾರಿಗೂ ಸಮಯನೂ ಇಲ್ಲ, ಅದ್ರ ಬಗ್ಗೆ ಗೊತ್ತೂ ಇಲ್ಲ. ಹಾಗಾಗಿ JB ಪ್ರೆಡಿಕ್ಷನ್ಸ್ ಅವರು ಕುಳಿತಲ್ಲಿ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ನೋಡಿ, ವಿದ್ಯಾರ್ಥಿಗಳು ಉತ್ತಮವಾಗಿರತಕ್ಕಂಥದ್ದನ್ನ ಸಾಧನೆ ಮಾಡುವಂತಹ ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂಥದ್ದು. ವಿದ್ಯಾರ್ಥಿಗಳ ದಿಶೆಯಲ್ಲಿ ಬಹಳಷ್ಟು ಒಳ್ಳೆಯ ಒಂದು ಫಲಗಳು ಕಂಡು ಬರುತ್ತೆ. ಈ ಜ್ಯೋತಿಷ್ಯ ಶಾಸ್ತ್ರ, ತರ್ಕಶಾಸ್ತ್ರ, ಏನೋ ಒಂದು ವಿಶೇಷವಾಗಿರತಕ್ಕಂಥದ್ದನ್ನ ಅಭ್ಯಾಸ ಮಾಡ್ತಾ ಇದ್ದೀರಾ, ಅಥವಾ ವಿಶೇಷವಾಗಿ ನೀವೇನಾದ್ರೂ ಪದವಿಯನ್ನ ಪಡಿತಾ ಇದ್ದೀರಾ, ಅಥವಾ ಕೆಲಸ ಹುಡುಕ್ತಾ ಇದ್ದೀರಾ, ಖಂಡಿತವಾಗ್ಲೂ ನಿಮಗೊಂದು ಒಳ್ಳೆ ಅವಕಾಶಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಜೊತೆಗೆ ಓದಿನ ಕಡೆ ಜಾಸ್ತಿ ಒಲವು ಮೂಡುವಂತಹ ಸನ್ನಿವೇಶಗಳಿದೆ. ಮಾನಸಿಕವಾಗಿರ್ತಕ್ಕಂಥ ವೈರಾಗ್ಯ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಏನೋ ಒಂದು ತರ ಯೋಜನೆಗಳು ನಿಮ್ಮ ಮನಸ್ಸಿನಲ್ಲಿ ಚಿಗುರೊಡಿತದೆ. ಅನೇಕ ಚಿಂತೆ ಇರುತ್ತೆ, ಸ್ಟ್ರಾಟರ್ಜಿ ಇರುತ್ತೆ, ಏನ್ ಮಾಡಬೇಕು, ಇದನ್ನೆಲ್ಲ ಯಾವ ರೀತಿಯಲ್ಲಿ ನಿಭಾಯಿಸಬೇಕು ಅನ್ನುವಂತ ಒಂದು ಚಿಂತನೆಯಲ್ಲಿ ಕಂಡು ಬರತಕ್ಕಂಥ ಸನ್ನಿವೇಶಗಳಿದೆ. ಇನ್ನು ನೀವು ಪುರುಷರಾಗಿದ್ರೆ ಸ್ತ್ರೀ ಮೂಲದಿಂದ, ನೀವು ಸ್ತ್ರೀಯರಾಗಿದ್ರೆ ಪುರುಷ ಮೂಲದಿಂದ, ಮತ್ತು ಸಹೋದರ ಮಾವನಿಂದ ಅಥವಾ ಈ ಬೀಗರಿಂದ ಹಣಕಾಸಿನ ನೆರವು ನಿಮಗೆ ಸಿಗುವಂತಹ ಸನ್ನಿವೇಶಗಳು ಕಂಡು ಬರುತ್ತೆ. ತಕ್ಕ ಮಟ್ಟಿಗೆ ಸ್ವಲ್ಪ ಸಮಾಧಾನವನ್ನ ಕಂಡು ಬರುವಂತಹ ಸನ್ನಿವೇಶ ಇದೆ. ಸ್ವಲ್ಪ ಕುಟುಂಬದಲ್ಲಿ ಅನವಶ್ಯಕವಾಗಿರತಕ್ಕಂಥ ವಾಗ್ವಾದಗಳು ಇರುತ್ತೆ. ಚಿಕ್ಕ ಪುಟ್ಟ ವಾಗ್ವಾದಗಳು, ಸ್ವಲ್ಪ ಅದನ್ನ ಚಿಕ್ಕ ಪುಟ್ಟಕ್ಕೆ ಸರಿ ಮಾಡ್ಕೊಳ್ಳಿ. ಅದನ್ನ ದೀರ್ಘಕಾಲದವರೆಗೆ ತೆಗೆದುಕೊಂಡು ಹೋಗೋದು, ಅದನ್ನ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಸುವಂತಹ ಪ್ರಯತ್ನವನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ. ಆಗಿನ ಸಮಸ್ಯೆ ಆಗಿಗೆ ಸರಿ ಮಾಡುವಂತಹ ಪ್ರಯತ್ನವನ್ನ ಮಾಡಿ. ಕುಟುಂಬದ ಮೇಲೆ ಕೆಲಸಗಳ ಒತ್ತಡ, ಸ್ವಲ್ಪ ಪ್ರಭಾವ ಬೀಳುವಂತಹ ಸನ್ನಿವೇಶಗಳಿದೆ. ಕೋರ್ಟು ಒಪ್ಪಂದಗಳಿಗೆ ಸ್ವಲ್ಪ ಎಚ್ಚರಿಕೆಯಿಂದ ವಹಿಸಬೇಕಾಗತ್ತೆ. ಕಾನೂನಿನ ವಿಚಾರಕ್ಕೆ ಸಂಬಂಧಪಟ್ಟಂತಹ ಎಚ್ಚರಿಕೆ ನೀವು ಅವಶ್ಯವಾಗಿ ತೆಗೆದುಕೊಳ್ಬೇಕಾಗತ್ತೆ. ಇನ್ನು ಜಾಸ್ತಿ ನೀವು ಕುಟುಂಬದ ಕೇರ್ ಅನ್ನು ಜಾಸ್ತಿ ತಗೋತೀರಿ, ಅವರ ಜವಾಬ್ದಾರಿ ಜಾಸ್ತಿ ತಗೋತೀರಿ. ಅವರ ಬಗ್ಗೆ ಏನು ತೊಂದರೆ ಆಗದೆ ಇರೋ ತರ ನೀವು ಎಚ್ಚರಿಕೆಯನ್ನು ವಹಿಸ್ತಕ್ಕಂತಹ ಸನ್ನಿವೇಶಗಳಿದೆ. ಇದಕ್ಕಾಗಿ ಸ್ವಲ್ಪ ಸಮಯ ಮತ್ತು ದುಡ್ಡು ಎರಡೂ ಖರ್ಚು ಆಗ್ಬೋದು. ಆದ್ರೆ ಕುಟುಂಬಕ್ಕಾಗಿ ಆಗಿರೋದ್ರಿಂದ ಮನಸ್ಸಿಗೇನು ಬೇಸರ ಇಲ್ಲ. ಆರ್ಥಿಕ ಪರಿಸ್ಥಿತಿಯಲ್ಲಿ ಸ್ವಲ್ಪ ಏರುಪೇರಾಗುವಂತ ಸನ್ನಿವೇಶ ಇದೆ. ನಿಮ್ದೊಂದು ಪ್ಲಾನ್ ಇರುತ್ತೆ, ಇಷ್ಟು ದುಡ್ಡಲ್ಲಿ ಅಥವಾ ಇಷ್ಟು ಒಂದು ಸಮಯದಲ್ಲಿ ಈ ಒಂದು ಕೆಲಸ ಆಗುತ್ತೆ ಅನ್ನುವಂಥದ್ದು. ಬಟ್ ಆತರ ಆಗಲ್ಲ. ಸ್ವಲ್ಪ ಹೆಚ್ಚಿನ ದುಡ್ಡು ಅಥವಾ ಹೆಚ್ಚಿನ ಸಮಯ ಈ ರೀತಿ ಖರ್ಚಾಗುವಂತ ಸನ್ನಿವೇಶ ಇರುತ್ತೆ ಯಾವುದೇ ಕೆಲಸಕ್ಕೆ. ಇದರಿಂದ ಸ್ವಲ್ಪ ಸಹಜವಾಗಿ ಮನಸ್ಸಿಗೆ ಸ್ವಲ್ಪ ಬೇಸರ ಇರುತ್ತೆ.
ಚಿಂತೆ ಮಾಡ್ಲಿಕ್ಕೆ ಹೋಗ್ಬೇಡಿ. ಧೈರ್ಯವಾಗಿ ಮುನ್ನುಗ್ಗಿ, ನಿಧಾನವಾಗಿ ಆದ್ರೂ ಪರವಾಗಿಲ್ಲ, ಹಿಡಿದಿರುವಂತಹ ಕಾರ್ಯಗಳು ಪೂರ್ಣ ಆಗುವಂತಹ ಸನ್ನಿವೇಶಗಳಿದೆ. ವಿದ್ಯಾರ್ಥಿಗಳಿಗೆ ನಿರೀಕ್ಷಿತ ಫಲಿತಾಂಶಗಳು ಖಂಡಿತವಾಗ್ಲೂ ಸಿಗುತ್ತೆ. ಹೆಚ್ಚಿನ ಆಸಕ್ತಿಯನ್ನ ತೆಗೆದುಕೊಳ್ಬೇಕಾಗತ್ತೆ. ಜೊತೆಗೆ ಈ ಒಂದು ತಿಂಗಳ ಪೂರ್ತಿಯಾಗಿ ಏನ್ ಕೆಲವೊಂದು ಎಚ್ಚರಿಕೆಗಳಿದಾವೆ, ಇದ್ರ ಬಗ್ಗೆ ಬಹಳಷ್ಟು ಗಮನ ಹರಿಸಿ ನೀವು ಕೆಲಸ ಮಾಡಿದ್ರೆ ಅದ್ಭುತವಾದಂತ ಫಲ ಸಿಗುತ್ತೆ ಅನ್ನುವಂಥದ್ದಂತೂ ಸ್ಪಷ್ಟವಾಗಿದೆ. ಆದ್ರೆ ನಿಮ್ಗೆ ಪರಿಹಾರ ಬೇಕೇ ಬೇಕು, ಇಲ್ಲ ಅಂತಂದ್ರೆ ನಡೆಯೋದಿಲ್ಲ. ಪರಿಹಾರದ ಬಗ್ಗೆ ನಾನು ವಿಸ್ತೃತವಾಗಿ ನಿಮ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ವಿಡಿಯೋ ನಿಮ್ಗೆ ಉಪಯೋಗ ಆಗಿದೆ ಅಂತ ನಾವು ಭಾವಿಸಿದೀವಿ. ಉಪಯೋಗ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರ ರಾಶಿಫಲದ ಲಿಂಕ್ ಸಿಗುತ್ತೆ. ಇಷ್ಟವಾಗಿರ್ತಕ್ಕಂಥ ರಾಶಿ ಫಲವನ್ನ ನೋಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ವೀಕ್ಷಕರೇ, ಈ ಒಂದು ಡಿಸೆಂಬರ್ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರು ಶ್ರೀ ಸುಬ್ರಹ್ಮಣ್ಯ ಕ್ಷೇತ್ರ ದರ್ಶನದಿಂದ ಬಹಳಷ್ಟು ಒಳ್ಳೆ ಫಲ ಸಿಗುತ್ತೆ. ನವಗ್ರಹ ಶಾಂತಿ ಮಾಡ್ಲಿಕ್ಕೆ ನಿಮ್ಗೆ ಅನುಕೂಲ ಆಯ್ತು ಅಂತಂದ್ರೆ ಖಂಡಿತವಾಗಿಯೂ ನವಗ್ರಹ ಶಾಂತಿಯನ್ನ ಮಾಡ್ಕೊಳ್ಳಿ. ದೇವಸ್ಥಾನದಲ್ಲಿ ಮಾಡ್ತಕ್ಕಂಥ ಸರ್ಪ ಶಾಂತಿಗೆ ಕೈಲಾಗಿರ್ತಕ್ಕಂತಹ ನೆರವನ್ನ ನೀಡುವಂತಹ ಪ್ರಯತ್ನವನ್ನ ಮಾಡಿ. ಕೇಸರಿ ತಿಲಕ ಧಾರಣೆಯನ್ನ ಮಾಡ್ಕೊಳ್ಳಿ. ಕಾಗೆಗಳಿಗೆ ಆಹಾರವನ್ನ ನೀಡುವಂಥದ್ದು ಇದೆಯಲ್ಲ, ತುಂಬಾ ಒಳ್ಳೆ ಫಲ ಸಿಗುವಂತಹ ಸನ್ನಿವೇಶಗಳಿದೆ. ಅದನ್ನು ಕೂಡ ಮಾಡಿ. ಖಂಡಿತವಾಗ್ಲೂ ಇದು ತುಂಬಾ ಸುಲಭವಾದ ಈಸಿ ಆಗಿರ್ತಕ್ಕಂಥ ಪರಿಹಾರಗಳಿದಾಗಿರೋದ್ರಿಂದ ಶ್ರದ್ಧೆ ಮತ್ತು ಭಕ್ತಿಯಿಂದ ಮಾಡ್ತಕ್ಕಂಥ, ಸುಮ್ಮನೆ ಕಾಟಾಚಾರ ಮಾಡ್ತಕ್ಕಂಥದ್ದೆಲ್ಲ ಮಾಡಿ ದೈವ ಕೃಪೆಗೆ ಪಾತ್ರವಾಗಿ ಅನ್ನುವಂತ ಮಾತನ್ನ ಹೇಳ್ತಾ, ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನ ಕೊಟ್ಟು ಕರುಣಿಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ, ಸರ್ವೇ ಜನಃ ಸುಖಿನೋ ಭವಂತು.